ರಾಜ್ಯ ಕಂಡ ಮುತ್ಸದಿ ರಾಜಕಾರಣಿ ಮಾಜಿ ಸಿಎಂ ಆದಂತಹ ಎಸ್.ಎಂ. ಕೃಷ್ಣ ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಆದರೆ ಎಸ್.ಎಂ. ಕೃಷ್ಣ ಅವರಿಗೆ ಏನು ಶಿವಾನಂದ ಸರ್ಕಲ್ನಲ್ಲಿರುವಂತಹ ಜನಾರ್ದನ್ ಹೋಟೆಲ್ನ ದೋಸೆ ಅಂತ ಹೇಳಿದ್ರೆ ಪಂಚ ಪ್ರಾಣ ಅಂತಾನೆ ಹೇಳ್ಬೋದು. ಪ್ರತಿ ಬಾರಿಯೂ ಕೂಡ ಈ ಒಂದು ಹೋಟೆಲ್ನಿಂದನೇ ಅವರಿಗೆ ದೋಸೆ ಕೂಡ ಮನೆಗೆ ಪಾರ್ಸಲ್ ಆಗ್ತಾ ಇತ್ತು. ಸದ್ಯ ಆ ಒಂದು ದೋಸೆಯನ್ನು ಮಾಡಿ ಕೊಡ್ತಾ ಇದ್ದಂತಹ ಭಟ್ರು, ಅವರ ಹೆಸರು ಕೂಡ ಕೃಷ್ಣ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಎಸ್.ಎಂ. ಕೃಷ್ಣ ಅವರಿಗೆ ಜನಾರ್ದನ್ ಹೋಟ್ಲು ದೋಸೆ ಅಂದ್ರೆ ತುಂಬಾ ಇಷ್ಟ ಅಂತ ನೀವು ಹೇಳಿದ್ರೆ ಹೇಗೆ? ಭಾಳ ಇಷ್ಟ, ಚೆನ್ನಾಗಿ ಭಾಳ ಇಷ್ಟಪಡ್ತಾ ಇದ್ರು. ಬಂದು ಅವರೇ ತಗೊಂಡು ಹೋಗ್ತಾ ಇದ್ರು. ಅವ್ರು ಗನ್ಮೇನ್ ಬಂದು ತಗೊಂಡೋಗಿ ಇದು ಮಾಡ್ತಾರೆ. ಭಾಳ ಇಷ್ಟ. ತಿಂಗಳಿಗೋ 6 ತಿಂಗಳಿಗೋ ಒಂದ್ಸಲ ಇಲ್ಲಿಂದ ನಾವು ಪಾರ್ಸಲ್ ಕಳಿಸ್ತಾಯಿದ್ದು. ಪಾರ್ಸಲ್ ಕಳಿಸಿ ಅವ್ರು ಬಂದು ತಗೊಂಡು, ಅವ್ರ ಮಿಸ್ಸಸ್ ಎಲ್ಲ ಬಂದು ಇಲ್ಲಿ ತಿನ್ಕೊಂಡು ಹೋಗ್ತಾಯಿದ್ರು. ಮಗಳು, ಮಿಸ್ಸಸ್ಸು, ಮೊಮ್ಮಕ್ಕಳು ಎಲ್ಲರೂ ಬರ್ತಾಯಿದ್ರು. ಅವ್ರು ಯಾವತ್ತಾರು ಹೋಟೆಲ್ಗೆ ಭೇಟಿ ಕೊಟ್ಟಿರೋದು ನಿಮಗೆ? ಯಾವ ಕೊಟ್ಟಿಲ್ಲ, ಬಂದಿಲ್ಲ. ಅವರು ಇಲ್ಲಿ ಮನೆಯಿಂದ ಇಲ್ಲೇ ಬಂದು ಮನೆಗೆ ತಗೊಂಡು ಹೋಗ್ತಾಯಿದ್ರು. ಅವ್ರು ಗನ್ಮೇನ್ ಬಂದು ತಗೊಂಡು ಹೋಗ್ತಾಯಿದ್ರು. ರಾಮಲಿಂಗಯ್ಯ ಅಂದ್ಬಿಟ್ಟು ಅವ್ರ ಗನ್ಮೇನ್ ಯಾವಾಗ ಬರೋರು ಅವ್ರು ಬಂದು ತಗೊಂಡು ಹೋಗ್ತಾಯಿದ್ರು. ತಿಂಗಳಿಗೆ 6 ತಿಂಗಳು 3 ತಿಂಗಳಿಗೆ ಅವ್ರ ಮಿಸ್ಸಸ್ ಒಂದು 3-4 ಸಲ ಬಂದಿದ್ದಾರೆ. ಬಂದಾಗ ಅಂದ್ರೆ ಅವರು ವೈಫ್ ಆಗಲಿ ಅಥವಾ ಅಂದ್ರೆ ಗನ್ಮ್ಯಾನ್ ಅಂತ ಹೇಳಿದ್ರೆ ಅವ್ರು ಬಂದಾಗ ಅಂದ್ರೆ ಸಾಹೇಬ್ರ ಬಗ್ಗೆ ಒಂದಲ್ಲ ಒಂದು ಮಾತುಗಳು ಹೇಳ್ತಾ ಇರ್ತಾರೆ, ನಿಮ್ಮ ದೋಸೆ ಬಗ್ಗೆ ಹೇಳ್ತಾ ಇರ್ತಾರೆ. ಅವಾಗ ಎಷ್ಟು ಖುಷಿ ಆಗ್ತಾ ಇತ್ತು ಕೇಳಿ? ನಮಗೂ ಖುಷಿ ಆಗುತ್ತೆ. ಅವರು ತಿಂದು ಹೇಳ್ಬಿಟ್ಟು ಹಿಂಗೆ ಚೆನ್ನಾಗಿದೆ ಅಂತ ಹೇಳಿ ಕಳಿಸ್ತಾರೆ. ಭಾಳ ಖುಷಿ ಆಗುತ್ತೆ. ಸರ್, ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ನೀವು ಕೂಡ ಅವರ ಆಡಳಿತದಲ್ಲಿ ಅಂದ್ರೆ ಆಳ್ವಿಕೆಯಲ್ಲಿ ನೀವು ಕೂಡ ಇದ್ರಿ. ಏನು ಹೇಳ್ತೀರಾ ಅವ್ರ ಬಗ್ಗೆ? ಭಾಳ ತುಂಬ ದುಃಖ ಆಗುತ್ತೆ. ನಾವು ನೋಡಿ ದೊಡ್ಡ ರಾಜಕಾರಣಿ, ಭಾಳ ಇದು ಮಾಡೋದು. ಇದಿಷ್ಟು ಏನು ಕೃಷ್ಣ ಅವರು ಹೇಳ್ತಾ ಇರುವಂಥದ್ದು. ಅಂದರೆ ಒಂದು ಕಡೆ ರಾಜಕೀಯ, ಅದ್ರ ಜೊತೆಗೆ ಅವರಿಗೆ ಈ ಒಂದು ಜನಾರ್ದನ್ ಹೋಟೆಲ್ನ ದೋಸೆ ಅಂತ ಹೇಳಿದ್ರೆ ಅಚ್ಚುಮೆಚ್ಚು ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿತ್ತು. ಆ ಒಂದು ದೋಸೆಯನ್ನು ಪ್ರತಿ ಅಂದರೆ 1 ತಿಂಗಳಿಗೆ ಒಂದ್ಸತಿನೋ ಅಥವಾ 6 ತಿಂಗಳಿಗೆ ಒಂದ್ಸತಿನೋ ಇಲ್ಲಿಂದ ಪಾರ್ಸಲನ್ನು ಕೊಟ್ಟು ಕಳಿಸ್ತಾ ಇದ್ರು. ಹಾಗೆ ಅವರ ಶ್ರೀಮತಿ ಕೂಡ ಇಲ್ಲಿ ಬಂದು ಆ ಒಂದು ದೋಸೆಯನ್ನು ಸವಿತಾ ಇದ್ರು ಅನ್ನೋದು ಒಂದು ವಿಶೇಷ ಸಂದರ್ಭದಲ್ಲಿ ಇವತ್ತು ಅವರ ದೋಸೆ ಮಾಡಿಕೊಡ್ತಾ ಇದ್ದಂತಹ ಭಟ್ರು ಹೇಳಿದಂತಹ ಮಾತು. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.